Russ Pin. ಬೆಳಗಿನ ಚಾ ಕುಡ್ಕೊಂಡು ಅದರೊಟ್ಟಿಗೆ ದೋಸೆ ತಿಂದ್ಕೊಂಡು ನಾಯೊಟ್ಟಿಗೆ ಆಟ ಆಡ್ತಿರೋ ಮಕ್ಕಳನ್ನು ನೋಡ್ಕೊಂಡು ಸಾರಿ ಇವರಲ್ಲ ಚಪ್ಪಲಿ ಸಮೇತ ವೆಯ್ಟ್ ಮಾಡೋದು ಯಾವುದಕ್ಕೆ ಗೊತ್ತಾ? ಗಾಡಿಗೆ. ಇದಲ್ಲ, ನೆಕ್ಸ್ಟ್ ಬರ್ತದೆ. ಎಂತ ಎಡಿಟ್ ಮಾಡಿದ್ದ? ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಡಿ ಬಂದ ಕೂಡಲೇ ಐಟಮ್ಗಳನ್ನು ಲೋಡ್ ಮಾಡಿಕೊಂಡು ನಾವು ರೆಡಿ ಆದೆವು. ನೋಡಿ ಎಲ್ಲರ ಮುಖದಲ್ಲಿ ಖುಷಿ. ಗಾಡಿ ಬಂದದಕ್ಕ ಅಲ್ಲ, ನಾವು ಪಿಕ್ನಿಕ್ಗೆ ಹೋಗುದಕ್ಕ. ಓ, ನಾನು ಮ್ಯಾಟ್ರೇ ಹೇಳಿಲ್ಲ. ಎಸ್, ನಾವಿವತ್ತು ಹೋಗುದು ಕೊಡಾರಿ ಎಂಬ ದಟ್ಟಾರಣ್ಯಕ್ಕೆ. ಅಷ್ಟು ದೊಡ್ಡದಿಲ್ಲ ಆಯ್ತಾ. ಚಿಕನ್ ಗ್ರೇವಿನ ಮನೆಯಲ್ಲೇ ರೆಡಿ ಮಾಡಿ ಟಾಟಾ ಬಾಯ್ ಬಾಯ್ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿ ಹೊರಡಿದ್ರು ಅದೇ ಕೊಡಾರಿಗೆ. ಎಲ್ಲರ ಮುಖದಲ್ಲಿ ಮಂದಹಾಸ. ಇವರು ಕೊಡಾರಿಗೆ ಹೋಗುವವರು ಇಲ್ಲಿ ವೆಯ್ಟ್ ಮಾಡಿ ಎಂತ ಮಾಡ್ತಿದ್ದಾರಂತ ಅನ್ಕೊಂಡ್ರ? ವೆಯ್ಟ್ ಮಾಡೋದು ನನಗೆ. ನಾನು ಕೋಳಿ ತರಲಿಕ್ಕೆ ಹೋಗಿದ್ದೆ. ನನ್ನ ಗ್ರ್ಯಾಂಡ್ ಎಂಟ್ರಿಯ ನಂತರ ಮಲ್ಲಿಗೆಯ ಪರಿಮಳದೊಂದಿಗೆ ನಾವು ಹೊರಡಿದ್ದೆ ಕೊಡಾರಿಗೆ. ಕೊಡಾರಿಗೆ ಹೋಗುವಾಗ ಸ್ವಲ್ಪ ಜಾಲಿ ಮಾಡುವ ಅಂತ ಹೇಳಿ ನಾವು ಹಾಡು ಹೇಳಲಿಕ್ಕೆ ಹೊರಟೆವು. ಆಗ ಅಲ್ಲಿ ನಡೆದ ಕೆಟ್ಟ ಘಟನೆ. ನಾವು ತಂದ ಚಿಕನ್ ಗ್ರೇವಿ ಭೂತಾಯಿಯ ಮಡಿಲಲ್ಲಿ ಓವರ್ ಮಾಡಬೇಡ. ಚಿಕನ್ ಗ್ರೇವಿ ಚೆಲ್ಲಿತು. ಇಷ್ಟು ಸಾಕಲ್ಲ. ನಾವಾದ್ರೂ ಕೂಡ ಸೋಲೊಪ್ಲಿಲ್ಲ. ನಾವು ಅಲ್ಲಿ ಹೋಗಿ ತಂದ ಚಿಕನ್ ಅಲ್ಲಿ ಕಬಾಬ್ ಮಾಡುವ ಜೊತೆ ಚಿಕನ್ ಗ್ರೇವಿ ಕೂಡ ಮಾಡುವ ಅಂತ ಡಿಸೈಡ್ ಮಾಡಿದೆವು. ಮೊದಲು ಗಾಡಿಯನ್ನು ಕ್ಲೀನ್ ಮಾಡಿ ಎಲ್ಲ ಐಟಮ್ಗಳನ್ನು ಅನ್ಲೋಡ್ ಮಾಡಿದೆವು. ನೋಡಿ, ಇದೇ ಕೊಡಾರಿನ ದಟ್ಟಾರಣ್ಯ. ಹೋಗುವಾಗ ನೀರಿನಲ್ಲಿ ಸ್ನಾನ ಮಾಡುತ್ತಿರುವ ಚಾರ್ಲಿಯು ವೆಲ್ಕಮ್ ಮಾಡಿತು. ನಾವು ಬರುವ ಟೈಮಿಗೇನೆ ಚಾರ್ಲಿ ನಮ್ಮನ್ನು ಬಿಟ್ಟು ಹೊರಟು ಹೋಯಿತು. ನಾನು ಸಾಯಲಿಲ್ಲ ಮಾರಯ್ಯ ಅಂತ ಬೀಜ ಮಾಕ್ಲಿಕ್ಕೆ. ಈಗ ಕೊಡಾರಿನ ಸೌಂದರ್ಯ ನಿಮ್ಮ ಮುಂದೆ. ಪ್ರಕೃತಿಯಲ್ಲಿ ಸಿಗುವ ಕೋಳಿಯನ್ನು ನಾವು ಕಟ್ ಮಾಡಿ ಅಡುಗೆಗೆ ರೆಡಿಯಾದೆವು. ಅಲ್ಲಿ ಬಂದಿರುವ ಎಲ್ಲ ಜನರಿಗೆ ನನಗೊಂದು ಸಿಗ್ನಲ್ ಕೊಡಲಿಕ್ಕಿತ್ತು. ಅದು ಕೂಡ ದೊಡ್ಡದಾಗಿ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಗಾದೆಯನ್ನು ಕೇಳಿದಿರಲ್ಲ, ನೋಡಿ ಅದರ ಫಲಿತಾಂಶ. ಒಗ್ಗಟ್ಟಿನಲ್ಲಿ ಬಲವಿದ್ದರೆ ಚಿಕನ್ ಗ್ರೇವಿ ಆಗ್ತದೆ. ನೋಡಿ ನನ್ನ ಮಾವ ಬೆಂಕಿ ಹಾಕ್ಲಿಕ್ಕೆ ಹೆಲ್ಪ್. ಸೀಕ್ರೆಟ್. ಪಕ್ಷಿಗಳ ಚಿಲಿಪಿಲಿಗೆ ಮಕ್ಕಳು ದೊಡ್ಡವರು ಎಲ್ಲರೂ ಖುಷಿಯಾಗಿರುವಾಗ ನಾನು ತೋಡಿನಲ್ಲಿರುವ ಮೀನನ್ನು ಲೆಕ್ಕ ಮಾಡ್ತಿದ್ದೆ. ಬಿಯರು ಸ್ವಲ್ಪ ಸ್ಟ್ರಾಂಗ್ ಉಂಟಾ ಅಂತ. ಎಲ್ಲರೂ ತಮ್ಮದೇ ಮೂಡಲ್ಲಿ ಎಂಜಾಯ್ ಮಾಡುತ್ತಿರುವಾಗ ನಾನು ಮೀನಿಡಿಲಿಕ್ಕೆ ಹೋದೆ. ಬಲೆ ಹಾಕ್ಲಿಕ್ಕೆ ಪುರ್ಸೊತ್ತಿಲ್ಲ, ಮೀನು ಸಿಕ್ಕೇ ಬಿಟ್ಟಿತು. ನಾನು ಅದನ್ನು ಮಾವನ ಮಗನಿಗೆ ಕೊಡ್ಲಿಕ್ಕೆ ಹೋಗುವಾಗ ಮೀನು ಕುಚಕ್ಕ. ಇವನೆಂತ ಮಾಡೋದು? ಬಿಯರ್ ಕುಡ್ದದ್ದು ನಾನೇ ಇವನ. ಮೀನು ಬಲೆಯಿಂದ ತಪ್ಪಿಸಿದ್ರು ನಾನು ಹಠ ಬಿಡಲಿಲ್ಲ. ಕಬಾಬಿನ ಸ್ಮೆಲ್ ಮೂಗಿಗೆ ಹೊಡಿದ್ರು ನಾನು ಹಠ ಬಿಡಲಿಲ್ಲ. ಎಲ್ಲರೂ ಫೋಟೋಶೂಟ್ ಮಾಡುವಾಗ ಕೂಡ ನಾನು ಹಠ ಬಿಡಲಿಲ್ಲ. ಕೊಕ್ಕರೆ, ಮಿಂಚುಳ್ಳಿ, ಕೇರೆ, ಕಂದೊಡಿ, ಒಳ್ಳೆ ಬಾತುಕೋಳಿ ನಾಚಿಕೆ ಪಡುವಂತೆ ನಾನು ಮೀನಿಡಿಲಿಕ್ಕೆ ಟ್ರೈ ಮಾಡಿದೆ. ಕೊನೆಗೂ ಸಿಕ್ಕಿಬಿಟ್ಟಿತು ಮೀನು. ನಾನು ಆ ಮೀನನ್ನು ಸ್ಟೈಲಾಗಿ ಇಟ್ಕೊಂಡು ಬರುವಾಗ ಮೀನು ಕೆಳಗೆ. ಆದರೂ ನಾನು ಸೋಲಲಿಲ್ಲ. ಮಾರ್ನ ಹೆತ್ತೊಡ್ಡ ನೊಜರ್ಕೋ ಮಾರು. ಈ ಡೈಲಾಗ್ ಸೂಟ್ ಆಗುದಿಲ್ಲ ಅಲ್ಲ. ಅದಿರಲಿ, ಪಾಸ್ ಆಗ್ತದೆ. ಅಲ್ಲೇ ಒಂದು ಚಿಕ್ಕ ಜಲಪಾತ ಉಂಟಂತ ಹೇಳಿದ್ರು ಮಾವ. ಸೀದಾ ಅಲ್ಲಿ ಕರ್ಕೊಂಡೋದು. ಎಲ್ಲರ ಮುಖದಲ್ಲಿ ಖುಷಿ. ನೋಡಿ ಜಲಪಾತ. ನಾನು ಬಿಯರ್ ಕುಡ್ದು ಹೀಗೆ ಮಾಡೋದಲ್ಲ ಆಯ್ತಾ, ಸ್ವಲ್ಪ ಎಂಜಾಯ್ ಮಾಡೋದು. ಕವಿತನ ಮನದಲ್ಲಿ ಖುಷಿ. ನೀರಿನಲ್ಲಿ ಮಕ್ಕಳಂತೆ ಆಟಾಡುತ್ತಿರುವ ಕವಿತಾ ಶ್ರೀ. ಆಗ ನನ್ನ ಮಾವ ಸಿಗ್ನಲ್ ಕೊಟ್ಟರು ಊಟಕ್ಕೆ ಹೋಗುವ ಅಂತ. ಊಟಕ್ಕೆ ಹೋಗುವಾಗ 2-3 ಫೋಟೋ ತೆಗೆದೆವು. ಇಂಗ್ಲಿಷ್ ಪಾಠ ಆಗುವಾಗ ಮಲಗಬಾರ್ದಿತ್ತು ನಾನು.
ಏನ್ ಮಾಡೋದು? ಈಗ ಊಟದ ಸಮಯ. ಎಲ್ಲರೂ ಖುಷಿಯಾಗಿ ಊಟವನ್ನು ಮಾಡಲಿಕ್ಕೆ ರೆಡಿಯಾದರು. ಚಿಕನ್ ಗ್ರೇವಿ ಕೂಡ ರೆಡಿ ಆಯಿತು, ಚಿಕನ್ ಫ್ರೈ ಕೂಡ ರೆಡಿ ಆಯಿತು. ಎಲ್ಲರ ಮುಖದಲ್ಲಿ ಖುಷಿ, ಆನಂದವೂ ಆನಂದ. ब्लॉगिंग करून बंद व्हिडिओ की रे. लेरिसा ब्लॉगिंग करून बंद